ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಯಾದಗಿರಿ ನ್ಯೂಸ್. ಇವತ್ತ ಇಂದಿನ ವಿಶೇಷ ಒಂದು ವಿಡಿಯೋ. ಯಾದಗಿರಿ ನಗರದ ಹೊರವಲಯದಲ್ಲಿರುವಂಥ ಭೀಮಾ ನದಿಗೆ ಇವತ್ತು ನಾನು ಬಂದಿದ್ದೇನೆ. ಇಲ್ಲಿ ಬರೋದಕ್ಕೆ ಕಾರಣ ಉಜ್ನಿ ಡ್ಯಾಮ್ನಿಂದ ಬಹಳಷ್ಟು ನೀರು ಭೀಮಾ ನದಿಗೆ ಬರುವುದರಿಂದ ಈಗ ಯಾದಗಿರಿ ಭೀಮಾ ನದಿಯಿಂದ ಸಾಕಷ್ಟು ನೀರು ಗುರುಶಿಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಭೀಮಾ ನದಿಗೆ ನೀರನ್ನು ಹರಿಬಿಡಲಾಗಿದೆ. ನೀವು ದೃಶ್ಯ ನೋಡ್ತಿರಬಹುದು. ಭೀಮಾ ನದಿ ತುಂಬು ತುಳುಕುತ್ತಿದೆ. ಈಗ ಎಲ್ಲ ನೋಡಿ, ಇದೆಲ್ಲ ಕಾಲಿತ್ತು. ಈಗ ಸಾಕಷ್ಟು ಗೇಟ್ಗಳು ಓಪನ್ ಮಾಡಿದ್ದಾರೆ. ಅಂದರೆ ಇಲ್ಲಿಂದ ಕನಿಷ್ಠ 35,000 ಕ್ಯೂಸೆಕ್ಸ್ ನೀರು ನಮ್ಮ ಗುರುಶಿಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಬಿಡುಗಡೆ ಮಾಡಲಾಗಿದೆ. ಯಾಕೆಪ್ಪ ಅಂತಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿರುವ ಉಜ್ನಿ ಡ್ಯಾಮ್ದಿಂದ ನಿನ್ನೆ ನೀರನ್ನು ಹರಿಬಿಡಲಾಗಿದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ, ಅಂದರೆ ನಮಗೆ ಯಾವುದೇ ಒಂದು ಎಫೆಕ್ಟ್ ಆಗಬಾರ್ದು, ನಮ್ಮ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಯಾವುದೇ ಒಂದು ಅನಾಹುತ ಆಗಬಾರ್ದು ಅಂತೇಳಿ ಇವತ್ತು ಯಾದಗಿರಿ ನಗರದಲ್ಲಿರುವ ಗುರುಶಿಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಸಾಕಷ್ಟು ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿದೆ. ಈ ದೃಶ್ಯ ನೋಡ್ತಿರಬಹುದು. ನೋಡಿ ಸ್ನೇಹಿತರಲ್ಲಿ ಯಾವ ರೀತಿ ನೀರು ಹೋಗ್ತಾ ಇದೆ ಅನ್ನೋದರ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ನೋಡಿ, ಇದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಯಾಕೆ ಅಂತಂದರೆ ನಾಳೆ ಬರುವಂಥ ನೀರು ತೊಂದರೆ ಆಗಬಾರ್ದು. ಜಾಸ್ತಿ ನೀರು ಬಂತಂದರೆ ಇಲ್ಲಿರುವಂಥ ನೀರು ಮತ್ತು ಆ ನೀರು ಪ್ಲಸ್ ಆಗಿ ಹೆಚ್ಚಿಗಾಗಿ ಹೊಲಗಳಿಗೆ ಮತ್ತು ಗ್ರಾಮಗಳಿಗೆ ನುಗ್ಗಬಹುದು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಭೀಮಾ ನದಿಗೆ ಗುರುಶಿಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಭೀಮಾ ನದಿಗೆ ಸಾಕಷ್ಟು ನೀರನ್ನು ಬಿಡುಗಡೆ ಮಾಡಲಾಗಿದೆ. ಎಲ್ಲ ದೃಶ್ಯ ನೋಡ್ತಾ ಇದ್ರಲ್ಲ, ಇದೆ ನೋಡಿ ಗುರುಶಿಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜು. ಇನ್ನ ಸ್ವಲ್ಪ ನಾವು ಜೂಮ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ನೀರು ಕಡಿಮೆ ಆಗಿದ್ದು. ಇದು ಸ್ನೇಹಿತರೆ, ಇದು ಯಾದಗಿರಿ ನಗರದ ಹೊರಭಾಗದಲ್ಲಿರುವ ಗುರುಶಿಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜು. ಇದೇ ಬ್ಯಾರೇಜಿಂದ ಸಾಕಷ್ಟು ನೀರನ್ನು ಹರಿಬಿಡಲಾಗಿದೆ. ಆ ಕಡೆ ಏನು ಬ್ರಿಡ್ಜ್ ಕಾಣ್ತಾ ಇದೆ, ಇನ್ನೊಂದು ಬ್ರಿಡ್ಜ್, ಕಂಗಲೇಶ್ವರ ದೇವಸ್ಥಾನ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿದ್ದು ಅಂತ ನಾವು ದೃಶ್ಯ ನೋಡಬಹುದು. ಕಂಗಲೇಶ್ವರ ದೇವಸ್ಥಾನದಿಂದ ಮುಳುಗಡೆ ಆಗಿಲ್ಲ, ಆದರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತೂ ಮುಳುಗಡೆ ಆಗಿದೆ. ಇದು ನೀವು ನೋಡ್ತಾ ಇರುವಂಥ ದೃಶ್ಯ ಹೇಗಿದೆ ಸ್ನೇಹಿತರೆ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ನೋಡಿ, ಇದೆಲ್ಲ ಗುರುಶಿಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯಾದಗಿರಿ ನಗರದಲ್ಲಿರುವಂತಹ ಗುರುಶಿಣಗಿ ಬ್ಯಾರೇಜ್ನಿಂದ ಬ್ಯಾರೇಜಲ್ಲಿ ನಾನು ಇದ್ದೇನೆ. ಆದರೆ ಇನ್ನು ಹೆಚ್ಚಿನ ನೀರು ಬರುವ ಕಾರಣದಿಂದ ನಮ್ಮ ಭೀಮಾ ನದಿಗೆ ನೀರನ್ನು ಹರಿಬಿಡಲಾಗಿದೆ. ಸಾವಿರಾರು ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದೆ. ಆದರೆ ನದಿ ಪಕ್ಕದಲ್ಲಿರುವಂಥ ಯಾರ್ಯಾರು ಭೀಮಾ ನದಿ ಪಕ್ಕದಲ್ಲಿರ್ತಾರೆ ಅಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂತಂದರೆ ಈ ರೀತಿ ನೀರು ಇನ್ನೂ ಜಾಸ್ತಿ ನೀರು ಬರುವುದಿದೆ. ಆದರೆ ನಾಳೆ ನೀರು ಜಾಸ್ತಿ ಆಯ್ತಂದರೆ ಒತ್ತಡ ಜಾಸ್ತಿ ಆಗುತ್ತೆ. ನಿಮ್ಮ ಹೊಲದ ಅಕ್ಕಪಕ್ಕದಲ್ಲಿರುವಂತಹ ಸಾಮಾನು ಏನೇ ಮೋಟ್ರ್ ಆಗಿರ್ಬೋದು, ಪಂಪ್ಸೆಟ್ ಆಗಿರ್ಬೋದು, ಮನೆಗಳು ದನ ಕರುಗಳು ಇದ್ದರೆ ಸೇಫಾಗಿ ಇಟ್ಕೊಳ್ಳಿ. ಯಾಕಂದರೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ರವಾನಿಸಿದೆ. ಸಾರ್ವಜನಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂತೇಳಿ ನಾವು ಅದರ ಬಗ್ಗೆ ಗಮನ ಹರಿಸಬೇಕು. ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ ಮೇಲೆ ನಾವು ಸಹ ಅದ್ರ ಬಗ್ಗೆ ತಿಳುವಳಿಕೆಯಿಂದ ಇರಬೇಕು. ಎಲ್ಲವನ್ನು ತಂದು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸರ್ಕಾರ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಚ್ಚರಿಕೆ ಕೊಟ್ಟಿಲ್ಲ ಅಂತಂದರೆ ಆ ಮಾತು ಬೇರೆ. ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ, ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ನೇಹಿತರೆ, ಇದು ಎಲ್ಲ ನೀವು ನೋಡ್ತಿರಲ್ಲ, ಇದು ಭೀಮಾ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನ ದೃಶ್ಯಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಈಗ ಸಂಪೂರ್ಣ ಮಾಹಿತಿ ಅಂತ ಕೊಟ್ಟಿದ್ದೇನೆ. ಇಲ್ಲಿಗೆ ಲೈವನ್ನು ಎಂಡ್ ಮಾಡ್ತಿದ್ದೇನೆ. ಮತ್ತೊಮ್ಮೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಇದರ ಬಗ್ಗೆ, ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸಿತು ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ಶೇರ್ ಮಾಡಿ. ಯಾಕಂತಂದರೆ ಭೀಮಾ ನದಿ ಪಕ್ಕದಲ್ಲಿರುವಂತಹ ನಮ್ಮ ರೈತರಿಗೆ ತಲುಪುವವರೆಗೆ ಶೇರ್ ಮಾಡಬೇಕು. ಯಾಕಂತಂದರೆ ಇದರಲ್ಲಿ ಈ ನೀರು ಜಾಸ್ತಿ ಬಂದು ಏನು ಅನಾಹುತ ಆದರೆ ನಮ್ಮ ರೈತರೇ ಲಾಸ್ ಆಗುತ್ತೆ. ನೋಡಿ, ಅಲ್ಲಿ ಮೀನವನ್ನು ಹಿಡ್ಕೊಂಡಿದ್ದ. ಇನ್ನು ನಾನು ಈ ಕಡೆ ಅಂತೂ ನೀರು ಹೋಗ್ತಾ ನೋಡಿರಲ್ಲ ಸ್ನೇಹಿತರೆ, ಆ ಕಡೆ ಬ್ಯಾರೇಜ್ ಯಾವ ರೀತಿ ಖಾಲಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ದೃಶ್ಯಗಳಲ್ಲಿ ನೋಡ್ತಿರಬಹುದು ಎಷ್ಟು ಖಾಲಿ ಆಗಿದೆ ಬ್ಯಾರೇಜ್.